ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು ಉಳ್ಳಂತಹ ವ್ಯಕ್ತಿ. ಯಾಕೆಂದರೆ ಅವರ ಪತ್ನಿನ ಇದೇ ಕಾಲೇಜಿನಲ್ಲಿ MA ಮಾಡಿ ಇವತ್ತು ಒಳ್ಳೆಯ ಉದ್ಯೋಗದಲ್ಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಸೇರಿಸ್ತಂಥವ್ರು. ಆಮೇಲೆ ನಾನು ವುಮೆನ್ಸ್ ಕಾಲೇಜಿದ್ದಾಗ ನಾನು ವಾರಕ್ಕೆ 2 ಸಲ ಕೂಡ ಇವರು ಕಾಲೇಜಿಗೆ ಬರ್ತಿದ್ರು. ಬಂದಾಗ ಫಸ್ಟು ನಾನು ಅಂದ್ಕೊಂಡೆ ಯಾಕೆ ಬರ್ತಾರೆ, ಏನಾದರೂ ಬರವಣಿಗೆ ಇರಬೇಕಂತ. ಆದರೆ ಅವ್ರು ಬರ್ತಿದ್ದು ಇಡೀ ಅವರ ಸಮೂಹಕ್ಕೆ ಎಷ್ಟು ಹೆಲ್ಪ್ ಮಾಡ್ಯಾರೆ ಅಂತಂದರೆ, ಕೊನೆಗೆ ನಮ್ಮ ಕಾಲೇಜಿನಲ್ಲಿ ಬರೀ 3 ಮುಸ್ಲಿಂ ಹುಡುಗಿರು ಇದ್ದಿದ್ದು. ಹೆಚ್ಚು ಕಡಿಮೆ 18 ಹೆಣ್ಮಕ್ಳನ್ನ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಿದ್ರು. ನಾನು ಕೇಳಿದೆ ಎಲ್ಲೆಲ್ಲಿ ಕರ್ಕೊಂಡ್ಬಂದಿ ಅಂತ. ಅಕ್ಕಿ ಹಬ್ಬಗಳಿಂದ ಹಿಡಿದು ಸುತ್ತಮುತ್ತ ಎಲ್ಲ ತಂಕೆಬಾಚಹಳ್ಳಿ ಪ್ರಾಂತ್ಯದಿಂದ ಹಿಡಿದು ಕರ್ಕೊಬರ್ತಿದ್ರು. ಆಮೇಲೆ ನಾನು ಕೇಳ್ತಿದ್ದೆ, ಈಗ ಆ ಮಕ್ಕಳು ಯಾಕೆ ಇಲ್ಲಿ ತನಕ ಸೇರ್ತಿಲ್ಲ? ಸರ್, ಯಾರ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿ ಅಂತ. ಯಾರ ಹತ್ರ ದುಡ್ಡಿಲ್ಲ, ಹಾಗಾಗಿ ದುಡ್ಡನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊತಿದ್ರಿ ಅಂದಾಗ ಅದು ಎಷ್ಟು ಚೆನ್ನಾಗಿ ಅಂದರೆ